ಆತ್ಮೀಯರ ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತ ಮಿತ್ರರ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರ, ಒಂದು ಖುಷಿ ಏನಂತಂದ್ರೆ ಇವತ್ತು ಸುಮಾರು 14 ಕೋಟಿ ಹೆಚ್ಚು ವೆಚ್ಚದಲ್ಲಿ ವಾರ್ಡ್ ನಂಬರ್ 34ನ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಬರ್ತಕ್ಕಂಥ ಈ ಒಂದು ಏರಿಯಾದಲ್ಲಿ ಸುಮಾರು 14 ಕೋಟಿ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದ್ರೆ ನನಗೆ ಹೆಮ್ಮೆನೂ ಇದೆ. ಯಾಕಂತಂದ್ರೆ ಗ್ರಾಂಟ್ಗಳನ್ನ ತರಬೇಕಂದ್ರೆ ಬಹಳ ಹೋರಾಟ ಮಾಡಬೇಕು. ಒಂದು 4-5 ಜೊತೆ ಚಪ್ಪಲಿ ತಗೋಬೇಕು ವರ್ಷಕ್ಕೆ, ಅಷ್ಟು ತಿರುಗಾಡ್ಬೇಕಾಗತ್ತೆ. ಅಷ್ಟೆಲ್ಲ ತಿರುಗಾಡಿ ಪೋಸ್ಟ್ ಟು ಪೋಲ್ ಅಂತ ಹೇಳ್ತೀವಿ, ಎಲ್ಲಾ ಕಡೆ ತಿರುಗಾಡಿ ಎಲ್ಲಾ ಸಚಿವರ ಹತ್ರಗಳು ಹೋಗಿ, ಶಾಸಕರ ಹತ್ರ ಹೋಗಿ, ಸಂಸದರ ಹತ್ರ ಹೋಗಿ ಒದ್ದಾಡಿ ಇವತ್ತು 14 ಕೋಟಿ ವೆಚ್ಚದ ಇಲ್ಲಿ ಕಾಮಗಾರಿ ಆಗ್ತಿದ್ರೆ ಇವತ್ತು ಮಂಗಳಮ್ಮ ಗೌರಿ ಅವರ ಸುಪುತ್ರ ಆಗಿರತಕ್ಕಂಥ ನಾಗರಾಜ್ ಗೌರಿ ಅವರ ಬಹಳ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾಗರಾಜ್ ಗೌರಿ ಅವರು ಹುಟ್ಟು ಹೋರಾಟಗಾರನೇ, ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಯುವ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡು ಇವತ್ತು ಜನರಲ್ ಸೆಕ್ರೆಟರಿ ವರೆಗೆ ಬೆಳೆದಿದ್ದಾರೆ. ಈ ವಾರ್ಡ್ನಲ್ಲಿ ಅವರವ್ರ ತಾಯಿಗೆ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಕಾರ್ಪೊರೇಟರ್ ಮಾಡಿದ್ದೀರಿ. ನಮ್ಮ ದೀಪಾ ಗೌರಿ ಕೂಡ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಈಗ ಜನರಲ್ ಸೆಕ್ರೆಟರಿ ಆಗಿದ್ದಾರೆ. ನಮ್ಮ ಪಕ್ಷಕ್ಕೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟದ ಸಂಘಟನೆ ಜೊತೆಗೆ ಜನರ ಪರವಾಗಿ, ಸಾಮಾನ್ಯರ ಪರವಾಗಿ ಯಾವುದೇ ಕಷ್ಟ ಬಂದ ಸಂದರ್ಭದಲ್ಲಿ ಅವರಿಬ್ಬರು ತಾಯಿ ಸೊಸೆ ಮಗ ಅಥವಾ ಅತ್ತೆ ಸೊಸೆ ಮಗ ಮೂವರು ಪ್ರಾಮಾಣಿಕವಾಗಿ ದಿನ ಬೆಳಿಗ್ಗೆ ಎದ್ರೆ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಈಸಿ. ರಾಜಕಾರಣ ಅಂತಂದ್ರೆ ಏನು, ಜನ ಹೆಂಗ್ ಬೇಕಿದಂಗೆ ಹೋಗ್ತಾರೆ ಬರ್ತಾರೆ, ಅಥವಾ ರಾಜಕಾರಣಿಗಳು ಬಹಳ ಸುಲಭವಾಗಿ ಏನು ಜೀವನ ಇರೋದಿಲ್ಲ. ಅದ್ರಾಗ ಎಲ್ಲರಿಗಿಂತ ಹೆಚ್ಚಾಗಿ ಕಾರ್ಪೊರೇಟರ್ ಆಗ್ಬೇಕಂದ್ರೆ ಬಹಳ ಕಷ್ಟ. ಪ್ರತಿಯೊಬ್ಬರು ನಿಮ್ಮ ಮನೆಗೆ ಬರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಜನರ ಜೊತೆ ಸಂಘಟನೆ, ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ, ಅವರು ಕಷ್ಟದಲ್ಲಿ ಭಾಗಿಯಾಗಿದ್ರ ಜೊತೆಗೆ ಸರ್ಕಾರದ ಗ್ರಾಂಟ್ಗಳನ್ನ ತರೋದ್ರಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಕಳೆದ 2 ವರ್ಷ ಮೇಲೆ ಆಯ್ತು, ನಮ್ಮ 2.5 ವರ್ಷ ಆಗ್ಲಿಕ್ಕೆ ಬಂತು ಈಗ ಸರ್ಕಾರ ಬಂದು. ಬಹಳಷ್ಟು ನಮಗೆ ಟೀಕೆ ಮಾಡಿದ್ರು. ಗ್ಯಾರಂಟಿಗಳು ಕೊಟ್ಟುಬಿಟ್ರೆ ಸರ್ಕಾರದ ಬೊಕ್ಕಸ್ ಖಾಲಿ ಆಗುತ್ತೆ ಅಂತ ಹೇಳಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬರು ಕರ್ಕೊಂಡ್ಬಂದು ಭಾಷಣ ಮಾಡಿದ್ದೇ ಕರ್ನಾಟಕ ರಾಜ್ಯದಲ್ಲಿ ಬೊಕ್ಕಸ್ಸು ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ಬಿಜೆಪಿಯವರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು. ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇಲ್ಲೇ ಇದೀರಿ. ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಬಿಹಾರ್ನಲ್ಲಿ ಹೋಗಿ 7,500 ಕೋಟಿ ಇವತ್ತು ಹೆಣ್ಮಕ್ಳಿಗೆ ಕಾರ್ಯಕ್ರಮಕ್ಕೆ ಕೊಡ್ತಾ ಇದಾರಲ್ಲ, ಇದು ಯಾವ ಧರ್ಮ ಇದು? ನೀವ್ ಹೇಳಿದ್ರಿ ಕಳೆದ 10 ವರ್ಷದಿಂದ ಬಿಹಾರಿಗೆ ನಾವು 1.5 ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿ ಹರಾಜಿಗೆ ಹಾಕಿದ್ರು. ಬಿಹಾರ್ನಲ್ಲಿ ಹೋಗಿ ಈ ಹರಾಜಕತೆಯಲ್ಲಿ ಕೂಗ್ತಾರಲ್ಲ, ಬೋಲೋ ಆಪ್ಕೋ ಕಿತ್ನಾ ಪೈಸಾ ಚಾಹಿಯೇ, 50,000 ಚಾಹಿಯೇ, 60,000 ಚಾಹಿಯೇ, 70,000 ಚಾಹಿಯೇ, 80,000 ಚಾಹಿಯೇ, 90,000 ಚಾಹಿಯೇ, 1,00,000 ಚಾಹಿಯೇ ಅಂತ ಹೇಳಿ 1,00,000 ಕರೋಡ್ ಬೋಲಿ ಕೊಡ್ತಾ ಹೋದ್ರು. ಯಾರು? ಮೋದಿ ಸಾಹೇಬ್ರು. ಇವತ್ತಷ್ಟೆಲ್ಲ ಅಭಿವೃದ್ಧಿ ಮಾಡಿರ್ತಕ್ಕಂಥವ್ರು ನೀವು ಇವತ್ತು ಬಿಹಾರ್ನಲ್ಲಿ ತಿರ್ಗಾ ಹೋಗಿ ಚುನಾವಣೆ ಬಂದಿದೆ, ಹೆಣ್ಮಕ್ಳು ಓಟ್ ಬೇಕಂತ ಹೇಳಿ 7,500 ಕೋಟಿ ಏನು ಈ ಕಾರ್ಯಕ್ರಮ ಹೆಣ್ಮಕ್ಳಿಗೆ ಕೊಡ್ತಾ ಇದ್ದೀರಲ್ಲ, ಇದು ಯಾತಕ್ಕಾಗಿ ಕೊಡ್ತಾ ಇದ್ದೀರಿ? ನೀವು ಸೋತಿರನ ಭಯಕ್ಕೆ ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಓಟ್ ಚೋರಿಯನ್ನ ಕಾರ್ಯಕ್ರಮವನ್ನ ಮುಚ್ಚಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ನೀವು ಮಾಡಿ, ಇವತ್ತು ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಿಮಗೆ ಇಡೀ ಭಾರತ ದೇಶದಲ್ಲಿ ಈ ಜನತೆ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಬಂಧುಗಳೇ, ಇವತ್ತು ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಸರ್ಕಾರ ಬಂದ ನಂತರ 5 ಗ್ಯಾರಂಟಿಗಳು ಕೊಟ್ವಿ ನಾವು. 5 ಗ್ಯಾರಂಟಿಗಳು ಕೊಟ್ಬಿಟ್ಟಿದ್ದಾರೆ, ದುಡ್ಡಿಲ್ಲ ಅಂತ ಹೇಳಿ ನಾವು 5 ಗ್ಯಾರಂಟಿಗೆ 60,000 ಕೋಟಿ ಕೊಡೋದ್ರ ಜೊತೆಗೆ 83,000 ಕೋಟಿ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ಸುಮಾರು 1,30,30,000 ಕೋಟಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಜನರ ಏನು ನಾವು ಬೇಸಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ, ನಾನ್ ಪ್ಲಾನಿಂಗ್ ಅಂತ ಹೇಳ್ತೀವಿ, ಸುಮಾರು 1,30,30,000 ಕೋಟಿ ಎಲ್ಲ ಹೋಗ್ತಾ ಇದೆ. ಬೇರೆ ರೀತಿಯಾದಂತ ಎಲ್ಲ ಓಲ್ಡ್ ಏಜ್ ಪೆನ್ಷನ್, ವಿಡೋ ಪೆನ್ಷನ್, ಬೇರೆ ಸಬ್ಸಿಡಿಗೆ
60,000 ಕೋಟಿ ಕೊಡ್ತಾ ಇದೀವಿ, ಎಜುಕೇಶನ್ಗೆ 65,000 ಕೋಟಿ ಕೊಡ್ತಾ ಇದೀವಿ. ಒಟ್ಟಾರೆ ಸುಮಾರು 4,09,000 ಬಜೆಟ್ ನಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ವಿಶೇಷವಾಗಿ ಗ್ಯಾರಂಟಿ ಮುಖಾಂತರ ವರ್ಷಕ್ಕೆ 60,000 ಕೋಟಿ ನೇರವಾಗಿ ಡಿಬಿಟಿ ಮುಖಾಂತರ ಬಡತನಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡ್ತಿದೆ, ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ. ಹೌದು, ಯಾಕೆ ಕೊಡ್ಬೇಕು ದುಡ್ಡು ಬಡವರಿಗೆ? ಯಾಕೆ ಕೊಡ್ಬೇಕಂತಂದ್ರೆ ಇವತ್ತು ಪತ್ರಿಕಾ ಮಾಧ್ಯಮದವ್ರು ತಾವು ಇಳಿದಿರಿ, ಇವತ್ತು ಕೇಳಿ ನೋಡಿ ಭಾರತ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಬಿಜೆಪಿ ಅವರು ಬಡ್ಕೊಳ್ತಾ ಇದ್ದಾರೆ. 4 ಟ್ರಿಲಿಯನ್ ಡಾಲರ್ ಎಕಾನಮಿ ಆಗಿದೆ ಅಂತ ಹೇಳಿ. ದೇ ಆರ್ ಕ್ಲೇಮಿಂಗ್ ದಟ್ ವಿ ಹ್ಯಾವ್ ರೀಚ್ಡ್ $4 ಟ್ರಿಲಿಯನ್ ಎಕಾನಮಿ. ನಾವು 4ನೇ ಸ್ಥಾನದಲ್ಲಿ ಬಂದಿದ್ದೀವಿ, 3ನೇ ಸ್ಥಾನದಲ್ಲಿ ಬಂದೀವಿ ಅಂತ ಹೇಳ್ತಿದ್ದಾರೆ. ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ. ಯಾಕಂತಂದ್ರೆ ಯಾರೇ ಈ ದೇಶದ ಪ್ರಧಾನಮಂತ್ರಿ ಇದ್ರೆ, ನಿಮ್ಮ ತಾತನೋ ನಮ್ಮ ತಾತನೋ ಯಾರ ಮುತ್ತಾತನೋ ಇದ್ರು ಕೂಡ $4 ಟ್ರಿಲಿಯನ್ ಎಕಾನಮಿ ಈಸಿಯಾಗಿ ಆಗ್ತಾ ಇತ್ತು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ನಮ್ಮ ದೇಶದ ಜಿಡಿಪಿ ಆವರೇಜ್ 10 ವರ್ಷದಲ್ಲಿ 8.5% ಮೀರಿ ಇವತ್ತು ನಮ್ಮ ಜಿಡಿಪಿ ಇತ್ತು. ಇವತ್ತು ಜಿಡಿಪಿ ಮಾನದಂಡಗಳನ್ನ ನೀವು ತಿದ್ದುಪಡಿ ಮಾಡಿದ್ದೀರಿ. ನರೇಂದ್ರ ಮೋದಿ ಸಾಹೇಬ್ರೆ, ನೀವು ಬಂದ ನಂತರ 2014 ಇಸ್ವಿಯಿಂದ 2026 ಇಸ್ವಿ ನಾವು ಕಾಲಿಡ್ತಾ ಇದ್ದೀವಿ. ನೀವು 11 ವರ್ಷದ ಅವಧಿಯಲ್ಲಿ ಎಲ್ಲಾ ಜಿಡಿಪಿ ಮಾರ್ಕ್ಗಳನ್ನ ಮಾನದಂಡಗಳನ್ನ ನೀವು ತಿದ್ದುಪಡಿ ಮಾಡಿದ್ರು ಕೂಡ ಈ ದೇಶ ಇನ್ನ 5% ಜಿಡಿಪಿಗೆ ಮೇಲೆ ಗ್ರೋತ್ ಹೋಗ್ತಾ ಇಲ್ಲ. ಹಂಗಾಗಿ ಇವತ್ತು ನೀವೇನ್ $4 ಟ್ರಿಲಿಯನ್ ಎಕಾನಮಿ ಅಂತ ಕಥೆಯನ್ನು ಕಟ್ತಾ ಇದ್ದೀರಿ. ಇದನ್ನ ನಾನು ಸ್ವಲ್ಪ ಅಂಕವಾಗಿ ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾಕಂದ್ರೆ ಪತ್ರಿಕಾ